ದಸರಾ ಬಂದರೆ ಸಾಕು ಆ ಊರಿನಲ್ಲಿ ಮೂಲೆ ಸೇರಿದ್ದ ಗನ್ನುಗಳೆಲ್ಲ ಹೊರಗಡೆ ಬರ್ತವೆ. ಬರೀ ಹೊರಗಷ್ಟೇ ಬರೋದಲ್ಲ, ಆಮೇಲೆ ಸದ್ದು ಕೂಡ ಮಾಡುತ್ತವೆ. ಹಾಗಾದರೆ ಆ ಊರು ಯಾವುದು, ಅಲ್ಲಿ ನಡೆಯೋ ವಿಶೇಷ ಆಚರಣೆ ಏನು ಅನ್ನೋದನ್ನು ತಿಳಿದುಕೊಳ್ಳಬೇಕಾದ್ರೆ ಒಮ್ಮೆ ಆ ಊರಿಗೆ ಹೋಗಿ ಬರಲೇಬೇಕು. ಬನ್ನಿ, ಮತ್ತೆ ಆಗ್ತಡ. ಎಲ್ಲೆಡೆ ಸಂಭ್ರಮ ಸಡಗರ, ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿರೋ ಜನರು. ಇದು ಧಾರವಾಡ ತಾಲೂಕಿನ ಲೋಕೂರು ಗ್ರಾಮ. ಸಾಮಾನ್ಯವಾಗಿ ರಾಜ್ಯದ ಎಲ್ಲೆಡೆ ಆಯುಧ ಪೂಜೆ ನಡೆಯೋದು ಒಂದು ದಿನ ಮಾತ್ರ. ಆದರೆ ಇಲ್ಲಿ ಮಾತ್ರ ಬರೋಬ್ಬರಿ 3 ದಿನಗಳ ಕಾಲ ಗ್ರಾಮದಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರುತ್ತವೆ. ಗ್ರಾಮಸ್ಥರು ಉತ್ಸಾಹದಿಂದಲೇ ಪಾಲ್ಗೊಳ್ಳುತ್ತಾರೆ. ಇದಕ್ಕೂ ಒಂದು ಕಾರಣ ಇದೆ. ಅದೇನಪ್ಪ ಅಂದರೆ, ಊರಿನಲ್ಲಿ ದ್ಯಾಮವ್ವ ದೇವಸ್ಥಾನ ಕಟ್ಟಿಸಿದ ನವಲಗುಂದದ ದೇಸಾಯಿ ಅನ್ನೋರು 3 ದಶಕಗಳ ಹಿಂದೆ ಆಯುಧ ಪೂಜೆಗೆ ಬರ್ತಾ ಇದ್ರಂತೆ. ಹಾಗೆ ಬರೋ ಸಂದರ್ಭದಲ್ಲಿ ಒಂದು ಬಾರಿ ದಾರಿ ಮಧ್ಯೆ ಪ್ರವಾಹ ಬಂದು ರಸ್ತೆ ಸಂಪರ್ಕ ಕಳೆದುಕೊಂಡಂತೆ. ದೇವಸ್ಥಾನ ಕಟ್ಟಿದವರೇ ಪೂಜೆಗೆ ಬರಲಿಲ್ಲ ಅಂದರೆ ಹೇಗೆ ಅಂತ ಪೂಜೆ ಮುಂದಕ್ಕೆ ಹೋಯ್ತಂತೆ. ಪ್ರವಾಹ ಕಡಿಮೆ ಆದಮೇಲೆ ದೇಸಾಯಿ ಅವರು ಬಂದ್ರಂತೆ. ಆಗ ಪೂಜಾ ಕಾರ್ಯಕ್ರಮಗಳು ನಡೆದುವಂತೆ. ಅಂದಿನಿಂದ ಇಂದಿನವರೆಗೂ ಗ್ರಾಮದಲ್ಲಿ 3 ದಿನಗಳ ಕಾಲ ಆಯುಧ ಪೂಜೆಯನ್ನು ಮಾಡಿಕೊಂಡು ಬರಲಾಗ್ತಾ ಇದೆ. ಇಲ್ಲಿ ಬನ್ನಿ ಮುಡ್ಯಾಕೆ ಬಂದೇವಲ್ರಿ, ಆಯುಧಗಳು ಒಂದು 100ರಿಂದ 150, 200 ಹಾಕವ್ರು ನಮ್ಮಲ್ಲಿ. ನಾವು ಇಲ್ಲಿ ಬಂದು ಪೂಜೆ ಮಾಡಿದೀವಿ ಅಂದ್ರೆ, ಇಲ್ಲಿ ಪೂಜೆ ಮಾಡಿದಿಂದ ಆಯುಧಗಳ ದಶಿಂದನ ಬನ್ನಿ ಗಿಡಕ್ಕೆ ಹೊಡೆದ ನಾವು ಬನ್ನಿ ಉದ್ರದಿಂದ ನಮ್ಮ ಮನೆ ಬನ್ನಿ ಮುಡ್ದಂಗ್ರಿ. ಆಮೇಲೆ ಬನ್ನಿ ತೊಗೊಂಡು ನಾವು ಊರಾಗೆಲ್ಲ ಬನ್ನಿ ಕೊಡಕ್ಕೆ ನಾವು ನೀವು ಬಂಗಾರದಂಗೆ ಇರೋಣ ಅಂತ ಹೋಗ್ಯವ್ರಿ. ಏನಂತಂದ್ರೆ ಇಲ್ಲಿ ಪೂಜೆ ಆದ್ಕತ್ರಿ. ಪೂಜೆ ಆದ ಕೂಡಲೇ ಇದೇ ಗಿಡ ಆಯ್ತು ನೋಡ್ರಿ. ಈ ಗಿಡಕ್ಕೆ ಗುಂಡು ಹಾರಿಸ್ತೇವ್ರಿ. ಆ ಗುಂಡಿರ್ಲಿ ತಲ್ವಾರ್ ಇರಲಿ, ಅವ್ರು ಅದ್ರ ತಪ್ಪಲು ಉದಿರ್ತಂದ್ರೆ ಅದನ್ನ ತಗೊಂಡು ಅದ ಬಂಗಾರ ರೀ. ಅದನ್ನ ಮೇಲೆ ನಮ್ದು ಊರಾಗೆಲ್ಲ ಬಂಗಾರ ಕೊಟ್ಟದ್ದು ಮಾಡಿದ್ರಿ. ಆ ಮರುದಿವ್ಸ ಅಂತ ನಮ್ದೊಂದು ಆಕತ್ರಿ ಮತ್ತೆ ಆಯುಧ ಪೂಜೆ. ಇಲ್ಲೇ 3 ಮಕ್ಕದನ ಗುಡಿ ಅಂತ ನಾಗರಾಜ ಮಠ ಅಂತ, ಅಲ್ಲೇ ಮತ್ತೆ ನಮ್ಮ ಆಯುಧ ಪೂಜೆ ಹಾಕವ್ರಿ. ಅಲ್ಲಿ ನಾವು ಇದನ್ನ ಮಾಡ್ತೇವ್ರಿ. ಇಂದಿಗೂ ಆಯುಧ ಪೂಜೆ ಹಿಂದೆ ಹೇಗೆ ನಡೀತಾ ಇತ್ತೋ ಅದೇ ರೀತಿ ಇದೆ. ಪೂಜೆ ಪುನಸ್ಕಾರಗಳು ಭರ್ಜರಿಯಾಗಿ ಜರುಗುತ್ತವೆ. ದಸರಾ ಬಂತು ಅಂದರೆ ಸಾಕು, ಗ್ರಾಮದ ಜನರೆಲ್ಲ ಒಟ್ಟಾಗಿ ಸೇರಿ ಹಬ್ಬ ಆಚರಣೆ ಮಾಡ್ತಾರೆ. ದೇವಸ್ಥಾನದ ಕಾರ್ಯಗಳಲ್ಲಿ ತೊಡಗಿಕೊಳ್ತಾರೆ. ನಾಡಿನಾದ್ಯಂತ ನಡೆಯೋ ದಸರಾಕ್ಕೂ ಲೋಕೂರು ಗ್ರಾಮದಲ್ಲಿ ನಡೆಯೋ ದಸರಾಕ್ಕೂ ಸಾಕಷ್ಟು ಭಿನ್ನತೆ ಇದೆ. ನವರಾತ್ರಿಯ ಸಮಯದಲ್ಲಿ ಶಕ್ತಿ ದೇವತೆಯಾದ ದುರ್ಗಾದೇವಿಯ 9 ವಿಧದ ರೂಪಗಳನ್ನು ಆರಾಧಿಸಲಾಗುತ್ತೆ. 10ನೆಯ ದಿನ ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಬನ್ನಿಯನ್ನು ವಿನಿಯೋಗ ಮಾಡೋದು ಕರ್ನಾಟಕದ ಆಚರಣೆಯ ಪದ್ಧತಿ. ಈ ಗ್ರಾಮದಲ್ಲೂ ಆ ಆಚರಣೆ ಇದೆ. ಪ್ರತಿ ವರ್ಷ ಈ ಗ್ರಾಮದಲ್ಲಿ ಆಯುಧ ಪೂಜೆ ದಿನ ಮನೆಯಲ್ಲಿದ್ದ ಬಂದೂಕು, ಪಿಸ್ತೂಲು, ತಲ್ವಾರ್ಗಳು ಹೊರಬರ್ತವೆ. ಗ್ರಾಮದ ಅಧಿದೇವತೆ ದ್ಯಾಮವ್ವನ ಪಲ್ಲಕ್ಕಿ ಸೇರಿದಂತೆ ವಿವಿಧ ದೇವರುಗಳು ಪಲ್ಲಕ್ಕಿಗಳನ್ನು ಹೊತ್ತು ಸಾಗಲಾಗುತ್ತೆ.
ವಿವಿಧ ದೇವರುಗಳ ಪಲ್ಲಕ್ಕಿಗಳನ್ನು ಹೊತ್ತು ಸಾಗಲಾಗುತ್ತೆ. ಊರ ಹೊರಗೆ ಇರೋ ಬನ್ನಿ ಮರದ ಹತ್ತಿರಕ್ಕೆ ಜನ ಬಂದು ಸೇರ್ತಾರೆ. ಅಲ್ಲಿ ತಮ್ಮ ತಮ್ಮ ಆಯುಧಗಳನ್ನು ಜೋಡಿಸಿಟ್ಟು ಪೂಜೆ ಸಲ್ಲಿಸ್ತಾರೆ. ನಂತರ ಬನ್ನಿ ಮರದ ಬಳಿ ಜೋಡಿಸಿಟ್ಟ ಆಯುಧಗಳನ್ನು ತೆಗೆದುಕೊಂಡು ಒಬ್ಬೊಬ್ಬರೇ ಬಂದು ಗುಂಡು ಹೊಡೆದು ಬನ್ನಿಯನ್ನ ಬೀಳಿಸ್ತಾರೆ. ಢಮ್ ಢಮ್ ಢಮಾರ್ ಸದ್ದು ಮೊಳಗುತ್ತವೆ. ಪ್ರತಿಯೊಬ್ಬರು ಇದೇ ರೀತಿ ಗುಂಡು ಹಾರಿಸಿ ಬನ್ನಿಯನ್ನ ಬೀಳಿಸ್ತಾರೆ. ಬಿದ್ದ ಆ ಬನ್ನಿಯನ್ನ ತೆಗೆದುಕೊಂಡು ತಮ್ಮ ಬಂಧು ಬಳಗದವರಿಗೆ ಹಂಚಿದ್ರೆ ಸಂಬಂಧಗಳು ಗಟ್ಟಿಯಾಗುತ್ತವೆ ಅನ್ನೋ ನಂಬಿಕೆ ಇದೆ. ಕಷ್ಟಗಳು ದೂರವಾಗಿ ಒಬ್ಬರಿಗೊಬ್ಬರು ಪರಸ್ಪರ ಸಹೋದರರಂತೆ ಬಾಳ್ತಾರೆ ಅನ್ನೋ ನಂಬಿಕೆ ಜನರಲ್ಲಿದೆ. ಇಲ್ಲಿ ಪ್ರಥಮವಾಗಿ ನಮ್ಮ ಗ್ರಾಮದ ಎಲ್ಲ ದೇವರ ಪಲ್ಲಕ್ಕಿಗಳನ್ನು ಇಲ್ಲಿ ಇವತ್ತಿನ ಉತ್ಸವಕ್ಕೆ ಎಲ್ಲರೂ ಹಾಜರಿರ್ತಾರೆ. ಎಲ್ಲ ಉತ್ಸವಕ್ಕೆ ಅಷ್ಟು ಪಲ್ಲಕ್ಕಿಗೆ ಬರ್ತಾವ್ರಿ. ಇಲ್ಲಿ ಬಂದ ನಂತರ ಇಲ್ಲಿ ಪ್ರಥಮವಾಗಿ ನಾವು ಈ ಬನ್ನಿ ಮಹಾಂಕಾಳಿ ಪೂಜೆ ಮಾಡ್ತೇವ್ರಿ. ಎಲ್ಲ ಆಯುಧಗಳನ್ನ ಇಲ್ಲಿ ಇಟ್ಟ ಪೂಜೆ ಮಾಡ್ತೇವ್ರಿ. ನಮ್ಮ ಊರೊಳಗಿದ್ದ ಬಂದೂಕು, ಗಣ್ಣು, ಆಮೇಲೆ ಹಳಬರ ಕಡೆಯಿಂದ ಬಂದಿರುವಂತ ಹತಾರ, ಖಡ್ಗ ಎಲ್ಲನೂ ಇಲ್ಲಿ ಪೂಜೆ ಮಾಡ್ತೇವ್ರಿ. ಬಿಲ್ಲು ಬಾಣಗಳ ಸಹಿತವಾಗಿ ಇಲ್ಲಿ ಬರ್ತಾವ್ರಿ. ಅವೆಲ್ಲಾನು ಪೂಜಾ ಮಾಡ್ತೇವಿ. ಪೂಜಾ ಮಾಡಿದ ನಂತರ ಅವ್ರಿಗೆ ಒಂದು ಸಲ ಹಾರ್ಸಕ್ ಪರ್ಮಿಷನ್ ಕೊಡ್ತೇವ್ರಿ. ಪೂಜಾ ಮಾಡಿದ ನಂತರ ಆಮೇಲೆ ದೇವಿ ಪೂಜಾ ಮಾಡ್ತೇವ್ರಿ. ದೇವಿ ಪೂಜಾ ಮಾಡಿದ ನಂತರ ಇಲ್ಲಿ ಈ ಬನ್ನಿ ಮಹಾಂಕಾಳಿದು ಬನ್ನಿ ಮುಡಿದು ಅಲ್ಲಿಂದ ಇಲ್ಲಿ ಮುಕ್ತಾಯ ಸಮಾರಂಭ ಇಲ್ಲಿ. ಆಮೇಲೆ ಇಲ್ಲಿಂದ ಬನ್ನಿ ಕೊಟ್ಕೊಂತ ಹೋಗ್ತೇವ್ರಿ ಊರೊಳಗೆ. ಈಗ ನಾವು ಹುಟ್ಟಿದಾಗಿಂದ ನಮ್ಮ ತಿಳುವಳಿಕೆ ಇದ್ದಾಗಿಂದನು ನಮ್ಮ ಅಪ್ಪರ್ಕ ಆದ್ ಗುಣದಿಂದ ಬಂದದ್ದು ನನಗೆ ಗೊತ್ತಿಲ್ರಿ. ನನಗೆ ತಿಳುವಳಿಕೆ ಬಂದಾಗಿಂದ ನಾವು ಮಾಡ್ಕೊಂತ ಬಂದಿವ್ರಿ ಇದನ್ನು. ಅಂದ್ರೆ ನಾನು ಈ ಸಣ್ಣ ಹುಡುಗನಿಗಿಂತ ಸಣ್ಣ ಇದ್ದಾಗಿಂದನು ಇದು ಬಂದದ್ರಿ ನಮ್ಮ ಮನೆತಕ್ಕೆ. ಏನಂತಂದ್ರೆ ಯಾವಾಗ ಗುಂಡು ಹಾರಿಸಲಿಲ್ಲ ಅಂದ್ರೆ ಇವತ್ತು ಮಾತ್ರ ಏನೈತಲ್ರಿ, ಈ 6 ಬಂದ್ರೆ ತಡೆಯಕ್ ಆಗುದಿಲ್ರಿ. ಇವತ್ತು ಬನ್ನಿ ಬಾಂಕಾಳಿಗೆ ನಮ್ಗೆ ಗುಂಡು ಹಾರೋರಿ. ಆಯುಧಗಳ ಸಹಾಯದಿಂದ ಯುದ್ಧದಲ್ಲಿ ಜಯಿಸಲು ಸಾಧ್ಯ. ಹೀಗಾಗಿ ಗೆಲುವಿಗೆ ಕಾರಣವಾದ ಎಲ್ಲಾ ಬಗೆಯ ಆಯುಧಗಳನ್ನು ಆಯುಧ ಪೂಜೆಯ ಸಮಯದಲ್ಲಿ ಪೂಜೆ ಸಲ್ಲಿಸಲಾಗುತ್ತೆ. ಪ್ರಸ್ತುತವಾಗಿ ಜನರು ತಮ್ಮ ಮನೆಯಲ್ಲಿ ಬಳಸುವ ಎಲ್ಲ ರೀತಿಯ ಆಯುಧಗಳು, ತಮ್ಮ ಜೀವನಕ್ಕೆ ಅವಶ್ಯಕವಾದ ವಿವಿಧ ಬಗೆಯ ಆಯುಧಗಳು, ಶಸ್ತ್ರಾಸ್ತ್ರಗಳಿಗೆ ಪೂಜೆ ಸಲ್ಲಿಸಲಾಗುತ್ತೆ. ಪಾಂಡವರು ವಿಜಯ ಸಾಧಿಸಿದ ದಿನವಾಗಿ ಬನ್ನಿ ಗಿಡಕ್ಕೆ ತಮ್ಮ ಆಯುಧಗಳನ್ನು ಇಟ್ಟು ಅವುಗಳಿಗೆ ಪೂಜೆ ಸಲ್ಲಿಸಿದ ಚರಿತ್ರೆ ಇದೆ. ಅಂದಿನಿಂದಲೇ ಈ ಆಯುಧ ಪೂಜೆ ಹುಟ್ಟುಕೊಂಡಿತ್ತು ಅಂತಾರೆ. ಆ ದಿನ ಆಯುಧಗಳಿಗೆ ಪೂಜೆ ಸಲ್ಲಿಸಿದ್ರೆ ದುಷ್ಟಶಕ್ತಿಗಳು ದೂರವಾಗುತ್ತವೆ ಅನ್ನೋ ನಂಬಿಕೆ ಇದೆ. ಆಧುನಿಕ ಕಾಲದಲ್ಲೂ ಈ ಗ್ರಾಮದಲ್ಲಿ ಒಟ್ಟಿಗೆ ಸೇರಿ ದಸರಾ ಹಬ್ಬ ಆಚರಣೆ ಮಾಡೋದು ವಿಶೇಷ. ಧಾರವಾಡದಿಂದ ಕ್ಯಾಮರಾಮನ್ ಗುರುರಾಜ್ ಜೊತೆ ಅಮರೇಶ್ ರಾಠೋಡ್, ಸುವರ್ಣ ನ್ಯೂಸ್. ವಿಜಯದ ಸಂಕೇತವಾದ ಬನ್ನಿ ವೃಕ್ಷವನ್ನು ಪೂಜಿಸಿದ್ರೆ ಶತ್ರು ಜಯ, ಪಾಪ ಪರಿಹಾರ, ಮುಖ್ಯ ಕಾರ್ಯಗಳಲ್ಲಿ ವಿಜಯ ದೊರೆಯುತ್ತೆ ಅನ್ನೋ ನಂಬಿಕೆ ಇದೆ. ಅದೇನೇ ಇದ್ರೂ ಈ ಊರಿನಲ್ಲಿ ಆಚರಣೆ ಮಾತ್ರ ನಿಜಕ್ಕೂ ಡಿಫ್ರೆಂಟ್. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರಿ ಸುವರ್ಣ ನ್ಯೂಸ್.